ಸರ್ಕಾರಿ ಜಾಗವನ್ನು ಸ್ವಂತ ಖರ್ಚಿನಲ್ಲಿ ಸ್ವಚ್ಛಗೊಳಿಸಿದ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫಿ, ಜನ ಮೆಚ್ಚುಗೆ. ಸುದ್ದಿಯ ವಿವರ. ಸರ್ಕಾರಿ ಇಲಾಖೆಗೆ ಸೇರಿದ ಖಾಲಿ ಸೈಟ್ನಲ್ಲಿ ಗಿಡಗಂಟುಗಳು ಬೆಳೆದು ಕಸ ತುಂಬಿಕೊಂಡು ಹಾವುಗಳ ಹಾಗೂ ಹುಳಹುಪ್ಪಟೆಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು, ಇದರ ಬಗ್ಗೆ ಸಾರ್ವಜನಿಕರು ಮಾಡಿದ ಮನವಿ ಮೇರೆಗೆ ನಗರದ 22ನೇ ವಾರ್ಡ್ನ ನಗರಸಭೆ ಸದಸ್ಯೆ ಶಮಾ ತಾಜ್ ರವರ ಪತಿ, ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ರಫಿರವರು ಸ್ವಂತ ಖರ್ಚಿನಲ್ಲಿ ಖಾಲಿ ನಿವೇಶನವನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರ ಮೆಚ್ಚುಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಮಾತನಾಡಿದ ಮೊಹಮ್ಮದ್ ರಫಿರವರು, ತಮ್ಮ ಶ್ರೀಮತಿಯವರು ನಗರಸಭೆ ಸದಸ್ಯರಾದ ಮೇಲೆ ಸಾರ್ವಜನಿಕರು ಕುಂದುಕೊರತೆಗಳಿಗೆ ಮನವಿ ತಾವು ಸದಾಕಾಲವೂ ಸ್ಪಂದಿಸುತ್ತಾ ಬರುತ್ತಿದ್ದು, ಮದರ್ ತೆರೇಸಾ ಶಾಲೆಗೆ ಹೋಗುವ ರಸ್ತೆಯಲ್ಲಿ ಕಳೆದ 1984ರಲ್ಲಿ ಟೌನ್ ಪ್ಲಾನಿಂಗ್ ಇಲಾಖೆ ತೆಗೆದುಕೊಂಡಿರುವ ನಿವೇಶನ ಇಂದುವರೆಗೂ ಖಾಲಿ ಬಿಟ್ಟಿದ್ದು, ಖಾಲಿ ನಿವೇಶನದಲ್ಲಿ ಗಿಡಗಂಟುಗಳು ಬೆಳೆದು ಕಸ ತುಂಬಿಕೊಂಡು ಹಾವುಗಳ ಹಾಗೂ ಹುಳಹುಪ್ಪಟೆಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದರ ಬಗ್ಗೆ ವಾರ್ಡ್ನ ಜನತೆ ಸ್ವಚ್ಛಗೊಳಿಸಲು ಮನವಿ ಮಾಡಿದ್ದರಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಖಾಲಿ ನಿವೇಶನವನ್ನು ಜೆಸಿಬಿ ಮೂಲಕ ಕ್ಲೀನ್ ಮಾಡಿಸುತ್ತಿರುವುದಾಗಿ ಹೇಳಿದರು. ಟೌನ್ ಪ್ಲಾನಿಂಗ್ ಇಲಾಖೆಯ ಅಧಿಕಾರಿಗಳಿಗೆ ಖಾಲಿ ನಿವೇಶನಕ್ಕೆ ಕಾಂಪೌಂಡ್ ಹಾಕಿಕೊಳ್ಳಲು ಹಲವು ಬಾರಿ ಮನವಿ ಮಾಡಿಕೊಂಡಿದ್ದರೂ ಇದರ ಬಗ್ಗೆ ಗಮನ ಹರಿಸಿಲ್ಲ. ನಿವೇಶನ ಖಾಲಿ ಇರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದ್ದು, ಇದನ್ನು ತಪ್ಪಿಸಲು ಟೌನ್ ಪ್ಲಾನಿಂಗ್ ಇಲಾಖೆ ಖಾಲಿ ನಿವೇಶನಕ್ಕೆ ಕಾಂಪೌಂಡ್ ಹಾಕಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಟೌನ್ ಪ್ಲಾನಿಂಗ್ ಇಲಾಖೆಯ ನಿರ್ಲಕ್ಷ್ಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಾರ್ಡ್ನ ಸಾರ್ವಜನಿಕರಾದ ಸೈಯದ್ ಶೋಯೇಬ್, ಸಖ್ಲೈನ್ ಮತ್ತಿತರರು ಹಾಜರಿದ್ದರು. ಹೌದಾ, ಎಷ್ಟು ದಿವಸ ಆಯಿಂದ ಇದು ಈ ಥರ ತೊಂದರೆ ಇದೆ ಸರ್ ನಿಮಗೆ? 20 ವರ್ಷದಿಂದ ಅದು ಲ್ಯಾಂಡ್ ಯಾವುದು, ಯಾರ ಜಾಗ ಯಾರ್ದು ಸರ್? ಟೌನ್ ಪ್ಲಾನ್ದು ಅವ್ರು ಯಾವಾಗ ಬಂದು ಇದು ಮಾಡ್ತಾ ಇಲ್ಲ? ಹಾಂ, ನಮಗೆ ಮನೆ ಮುಂದೆ ತೊಂದರೆ ಆಗ್ತದೆ. ಹೌದಾ? बहुत परेशानी हो गई, सांपा सब आ जाएगा। हाँ, इसकी जगह है कि कंपाउंड डालो तो अच्छा है। जल्दी से घर के सामने सांपा सब आ जाएंगे। जबकि छोटे बच्चे हते यहाँ घर के सामने हमें आते घर हमारे परेशानी हमने किसकी की जगह है सोले तुम्हें का नाम क्या कि एक दीवार चढ़ा को पक करे तो होता है। बार बार हमें पक कराना, कल फोन कर को उनको काउंसलर का फोन कर मैं आज पक करा दूँगा। इसकी जगह है कि जरा मेहरबानी से ये प्राइवेट जगह है, वहाँ को पंप काउंसलर साहब आको पक करा दो। ಈ ಜಾಗ ಪ್ರೆಸ್ ಕ್ಲಬ್ ಪಕ್ಕದಲ್ಲಿ ಇರೋದು ಟೌನ್ ಪ್ಲಾನಿಂಗ್ ಆಫೀಸರ್ ಹೋಗೋ ಜಾಗ ಇದು. ಅವರು 1984ರಲ್ಲಿ ಪ್ರಧಾನಿ ಬಂದಿರ್ತಾರೆ ಅದು ಜಾಗ ಅವ್ರದ್ದು ಇದ್ದರೆ ಅವರು ಜಾಗ ಚಕ್ಬಂದಿ ಮಾಡಿಕೊಂಡು ಏನು ಗೋಡೆ ಗಿಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇವರು ಜಾಸ್ತಿ ಜಾಗದಿಂದ ತೊಂದರೆ ಆಗಿದೆ. ಸುಮಾರು ಅವುಗಳೆಲ್ಲ ನೋಡಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಇರ್ತಾರೆ. ಅವು ಬಂದು ಯಾರು ಕಸ್ತದಂತ ಗೊತ್ತಿಲ್ಲ. ದೊಡ್ಡ ವಯಸ್ಸು ಇರೋರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ. ಇವಾಗ ಹಾವು ಜಾತಿ ನೋಡಿ ಕಚ್ಚಲ್ಲ. ಅದು ಯಾರನ್ನೋ ಇಲ್ಲಿ ಜಾಸ್ತಿ ತೊಂದರೆ ಆಗ್ತಾಯಿದೆ. ನಮ್ಮ ತಮ್ಮ ಶೇಫ್ ನನಗೆ ರಾತ್ರಿ ಫೋನ್ ಮಾಡಿ ಈ ಥರ ಹಾವು ಎಲ್ಲ ಬಂದುಬಿಟ್ಟಿದೆ ಮನೆ ಹತ್ರ, ಸ್ವಲ್ಪ ಜಾಗ ಕ್ಲೀನ್ ಮಾಡಿ ಅಂತ ಪಾಪ ನಾನು ಹೇಳಿದ್ನು. ಅದು ಅವ್ನು ಹೇಳಿದ್ಗೆ ಒಂದು ಮಾತು ಬೆಲೆ ಕೊಟ್ಟು ನಾನು ಇವಾಗ ಕಟ್ಸಿ ನಾನು ನಮ್ಮ ನಗರಸಭೆ ಗಾಡಿ ತೊಗೊಂಡು ಬಂದು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಇವಾಗ ಒಂದ್ಸತಿ ಅಲ್ಲ, ಸುಮಾರು ಸತಿ ನಾನು ಕ್ಲೀನ್ ಮಾಡ್ತಿದ್ದೀನಿ. ಮತ್ತೆ ಯಾವ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ಆ ಥರ ಅದು ಗಿಡಗಳು ಬರ್ತಾ ಇದೆ. ಆ ಗಿಡಗಳು ಬಂದು ಅದರಲ್ಲಿ ಅವುಗಳೆಲ್ಲ ಬಂದು ಸೇರ್ಕೊಂಡ್ಬಿಟ್ಟು ಜಾಸ್ತಿ ತೊಂದರೆ ಆಗ್ತಾ ಇದೆ. ಈ ಜಾಗ ಯಾರ್ದಿದೆ ಅವ್ರು ಬಂದು ಅವ್ರು ಏನಿದೆ ಅವ್ರು ಚಕ್ಬಂದಿ ಹಾಕ್ಕೊಂಡು ಅವರು ಗೋಡೆ ಗಿಡ ಎತ್ಕೊಂಡ್ರೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ. ಅವ್ರಿಗೆ ದಯವಿಟ್ಟು ನಾನು ಇದು ಸ್ವಲ್ಪ ಗಮನಕ್ಕೆ ತೊಗೊಂಡು ಇದು ಅವರು ಗೋಡೆ ಏನಾದರೂ ಎತ್ಕೊಂಡ್ರೆ, ಇಲ್ಲ ಅಂದರೆ ನಾನು DC ಅವ್ರ ಸಾಹೇಬ್ರ ಹತ್ರ ನಾನು ಕಂಪ್ಲೇಂಟ್ ಮಾಡ್ತೀನಿ. ನೆಕ್ಸ್ಟು ಈ ಥರ
ತೊಂದರೆ ಆಗ್ತಿರೋದು. ಈ ಜಾಗ ಓನರ್ ಯಾರು ಗೊತ್ತಿಲ್ಲ. ಟೌನ್ ಆಫೀಸ್ ಅವ್ರದ್ದು ಜಾಗ ಇದು. ಅವ್ರು ಬಂದು ಒಂದ್ಸತಿ ಅಂಗನವಾಡಿ ಸ್ಕೂಲ್ಗೂ ನಾನು ಆಯಾ ಎಲ್ಲ ಆಗ್ಯಕ್ಕೆ ಬಂದಿದ್ರು. ಇದು ನಮ್ಮ ನಗರಸಭೆ ಜಾಗ ಅಂದ್ಕೊಂಡು ನಾವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಇಲ್ಲ ನಮ್ಮ ಜಾಗ ಅಂತ ಹೇಳಿದ್ರು. ಸರ್ ನಿಮ್ಮ ಜಾಗ ಇದ್ರೆ ನೀವು ಗೋಡೆ ಇಟ್ಬಿಡ್ರಿ ಸರ್, ಸುಮ್ಮನೆ ತೊಂದರೆ ಆಗ್ತಾ ಇದೆ ನಮಗೆ ಅಂತ ಹೇಳಿ ಅವಾಗ ಹೇಳಿದೆ ನಾನು. ಅವ್ರು ಏನು ಗಮನಕ್ಕೆ ತೊಗೊಂಡಿಲ್ಲ ಅವರು. ಇವಾಗ ಮತ್ತೆ ನಾನು ಈ ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವ್ರು ಏನಾದರೂ ಇಲ್ಲಿ ಗಮನ ತೊಗೊಂಡಿಲ್ಲ ಅಂದರೆ ನಾನು ಡಿ ಸಿ ಸಾಹೇಬರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಓಕೆ.